ಶ್ರೀರಂಗಪಟ್ಟಣದಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ಅಕ್ರಮ ಕಲ್ಲು ಗಣಿಗಾರಿಕೆ. ಶ್ರೀರಂಗಪಟ್ಟಣ ತಾಲೂಕು ಚನ್ನನಕೆರೆ ಗ್ರಾಮದಲ್ಲಿ ಈ ರೀತಿಯ ಒಂದು ಕಲ್ಲು ಗಣಿಗಾರಿಕೆ ನಡೀತಿರತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸರ್ವೆ ನಂಬರ್ 78ರಲ್ಲಿ ನಡೀತಿರತಕ್ಕಂಥ ಅಕ್ರಮ ಕಲ್ಲು ಗಣಿಗಾರಿಕೆ ಇದಾಗಿದೆ. ಮಳವಳ್ಳಿ ಭಾಗಕ್ಕೆ ನೀರುಣಿಸೋ ವಿಸಿ ನಾಲೆ ಪಕ್ಕದಲ್ಲೇ ಮೈನಿಂಗ್ ನಡೀತಿರತಕ್ಕಂಥದ್ದು. ಸುರಂಗ ಮಾರ್ಗದ ಸಮೀಪದಲ್ಲೇ ಸ್ಫೋಟಕವನ್ನ ಬಳಸಿ ಅಕ್ರಮ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ದೂರು ನೀಡಿದರೂ ಕೂಡ ಸಂಬಂಧಪಟ್ಟ ಇಲಾಖೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ತಿಲ್ಲ ಅನ್ನುವಂಥದ್ದು ಈಗ ಆರೋಪ ಕೇಳಬರ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಈಗ ಸ್ಥಳೀಯ ಜನತೆ ಸಿಡಿದೆದ್ದಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ತಾಲೂಕಿನ ಚನ್ನನಕೆರೆ ನಾಲಾ ಸಂಪರ್ಕ ನಾಲಾ ಸುರಂಗ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅಂಥೇಳಿ, ಸುರಂಗದ ಪಕ್ಕದಲ್ಲೇ ನಡೀತಾ ಇದೆ ಅಂಥೇಳಿ ನಾವು 2 ಬಾರಿ ದೂರುಗಳನ್ನ ಕೊಟ್ಟಿದ್ವಿ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ. ದೂರು ಕೊಟ್ಟಿದ್ದು ಸ್ಥಳ ಪರಿಶೀಲಿಸಿ ಇಲ್ಲಿ ಅನುಮತಿ ಇಲ್ಲ ಅಂಥೇಳಿ ತಡೆದಿರ್ತಕ್ಕಂಥ ಸ್ಥಳದಲ್ಲೇ ಮತ್ತೆ ಕಲ್ಲು ಗಣಿಗಾರಿಕೆಯನ್ನು ಬ್ಲಾಸ್ಟಿಂಗ್ ಮಾಡಿ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾವೆ. ಇದು ಸುರಂಗಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ಅವರು ಅಕ್ರಮವಾಗಿ ಈ ಕಲ್ಲು ಗಣಿಗಾರಿಕೆಯನ್ನು ತಡೆಯುವಲ್ಲಿ ತಾಲೂಕಿನ ಆಡಳಿತ ಇರ್ಬೋದು ಮತ್ತು ಗಣಿ ಇಲಾಖೆ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಈ 3 ಇಲಾಖೆಗಳು ಕೂಡ ವಿಫಲವಾಗಿವೆ. ಇದು ಏನು ಚನ್ನನಕೆರೆ ಭಾಗದಲ್ಲಿ ಸರ್ವೆ ನಂಬರ್ 78ರಲ್ಲಿ ಅಕ್ರಮ ಗಣಿಗಾರಿಕೆ ಎಗ್ಗಿರಿತ ಸಾಗ್ತಾ ಇದೆ. ನಾವು ಈ ವಿಚಾರವಾಗಿ ಸುಮಾರು 2 ವರ್ಷಗಳಿಂದ ಸತತವಾಗಿ ಸಂಬಂಧಪಟ್ಟ ಗಣಿ ಇಲಾಖೆಯವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ನಾವು ದೂರುಗಳನ್ನ ಸಲ್ಲಿಸ್ತಾ ಬಂದಿದ್ದೇವೆ. ಆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತೆ ಮತ್ತು ಅವರು ಕೂಡ ಈ ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಸಂಖ್ಯೆ ವ್ಯಕ್ತ ಆಗ್ತಿದೆ. ಯಾಕೆಂದರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ರಾಜ್ಯದವರನ್ನು ನಷ್ಟ ಮಾಡಿ ಅಲ್ಲಿ ಅಕ್ರಮ ಗಣಿಗಾರಿಕೆ ಚಟುವಟಿಕೆ ನಡೆಸ್ತಿದ್ದಾರೆ. ಈ ಬೆಳಿಗ್ಗೆ ಇವತ್ತು ಕೂಡ ನಮ್ಮ ಕಾರ್ಯಕರ್ತರು ಹೋಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಯಂತ್ರಗಳ ಮುಖಾಂತರ ಅವರು ಮೆಗರ್ ಬ್ಲಾಸ್ಟರ್ಗಳನ್ನ ಬಳಸಿ ಸಿಡಿಸಿ ಸ್ಫೋಟಕವಸ್ತುಗಳು ಸಿಡಿಸಿ ಕಲ್ಲು ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ನಡೆಸಿದ್ದಾರೆ. ಸಂಬಂಧಪಟ್ಟ ಏನು ಜಿಲ್ಲಾಧಿಕಾರಿಗಳಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಯಾರು ಅಕ್ರಮ ಗಣಿಗಾರಿಕೆ ಚಟುವಟಿಕೆ ನಡೆಸಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಕಾನೂನು ಕ್ರಮ